ಆ, ನಮಸ್ಕಾರ ಸೌಕರ್ ಮಂದಿಗೆ. ನೀವು ಥಂಬ್ನೇಲ್ ನೋಡಕ್ಕಿಂತ ಗಾಬರಿಯಾಗಕ್ಕೆ ಹೋಗ್ಬೇಡ್ರಿ. ಇವ ಏನು ಹೇಳ್ಕೊಂಡ್ರಪ್ಪ ಅಂದ್ರೆ ಏನೂ ಇಲ್ಲ. ಸಿಂಪಲ್ ಆಗಿ ಒಂದು ಟಾಪಿಕ್ ಐತಿ. ವ್ಯಾಪಾರ ಅಂದ್ರೇನು, ಬಿಸ್ನೆಸ್ ಅಂದ್ರೇನು, ಅದ್ರ ಬಗ್ಗೆ ಮಾತಾಡ್ತೀನಿ ಇವತ್ತು. ನೀವೇ ನೋಡಿರ್ತೀರಿ, ಎಷ್ಟೋ ಮಂದಿ ಹೊಸ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರೆ. ಬಟ್ ಅದನ್ನ ಅವರು ಬಹಳ ದಿನ ನಡೆಸ್ಲಾಕ ಆಗದೆ ಬಂದ್ ಆಗ್ತಾವ. ಯಾಕಂದ್ರೆ ಅವರಿಗೆ ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಳಾರ್ದೆ ಅವರು ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರೆ. ಯಾರ್ದೋ ಮಾತು ಕೇಳಿ ಯಾರೋ ರೆಫರ್ ಮಾಡಿರ್ತಾರ ಅಥವಾ ಎಲ್ಲೋ ನೋಡಿರ್ತಾರ. ಸೊ ಹಿಂಗಾಗಿ ಆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನಾವು ಒಂದು ತಿಳ್ಕೊಬೇಕು, ನಾವು ಏನಾದ್ರೂ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ರಿಸರ್ಚ್ ಮಾಡಬೇಕು. ಇದು ಯಾರೂ ಮಾಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಏನಾರ ಮಾಡ್ಬೇಕಂದ್ರೆ ರಿಸರ್ಚ್ ಮಾಡೋದೇ ಇಲ್ಲ, ಸುಮ್ಮನೆ ಮಾಡಿಬಿಡ್ತಾರೆ. ಆ ಥರ ಮಾಡಕ್ಕೆ ಹೋಗ್ಬೇಡ್ರಿ. ಬಿಸ್ನೆಸ್ ವಿಷಯದಲ್ಲಿ ಆ ಥರ ಮಾಡಕ್ಕೆ ಹೋಗ್ಬೇಡ್ರಿ. ರಿಸರ್ಚ್ ಮಾಡಬೇಕು. ಮತ್ತೆ ಅವ್ರ ತಲೆಯಾಗ ಏನಿರ್ತದೆ ಗೊತ್ತಾ, ಮೆಂಟಾಲಿಟಿ. ಅವ್ರಿಗೆ ಯಾರ್ಯಾರು ಯಾರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿರ್ತದೆ, ಅವ್ರ ತಲೆಯಾಗ ಏನಿರ್ತಪ್ಪ ಅಂದ್ರೆ, ನಾವು ರೊಕ್ಕ ಹಾಕ್ತಿರ್ತೀವಿ, ನಾವು ಬಂಡವಾಳ ಹಾಕ್ತಿರ್ತೀವಿ, ಯಾಕೆ ಇದು ಮಾಡೋನು, ಇನ್ನು ನಮ್ಮ ಲಾಸ್ ಆದ್ರೆ ನಮಗಾಗಿರ್ತದೆ ತಿಳ್ಕೊಂಡಿರ್ತಾರೆ. ಬಟ್ ಆ ಥರ ಅಲ್ಲ. ಆಮ್, ನಾವು ಬಂಡವಾಳ ಹಾಕ್ತೀವಿ ಹೋದ್ರೆ ನಮ್ದು ಹೋಗ್ತದ ಅಂತ ತಿಳ್ಕೊಂಡಿರ್ತಾರೆ. ಇದು ಅವ್ರ ಮೈಂಡ್ಸೆಟ್ ಇರ್ತದೆ, ನಾವು ಅದ್ರ ಚೇಂಜ್ ಮಾಡೋಕ್ಕಾಗಿಲ್ಲ. ನೀವು ತಿಳ್ಕೊರಿ, 100ಕ್ಕೆ 99 ಮಂದಿ ಇವರೇ ಇರ್ತಾರೆ. ಮತ್ತು ಇಂಥವರೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಬಂದಾಗ್ತಾವೆ. ಇಲ್ಲಿ ಬಂಡವಾಳ ಲೆಕ್ಕಕ್ಕೆ ಬರೋದಿಲ್ಲ ಸಾಹೇಬ್ರ. 10,000 ಇರಲಿ, 10 ಲಕ್ಷ ಇರಲಿ, 10 ಕೋಟಿನೂ ಇರ್ಬೋದು. ಬಿಸ್ನೆಸ್ ಫೇಲ್ ಆಗಕ್ಕೆ ಇನ್ನೊಂದು ಮುಖ್ಯ ಕಾರಣಪ್ಪ ಅಂದ್ರೆ, ನಾವು ಯಾವುದೇ ಅನುಭವ ಹೊಂದಿರಂಗಿಲ್ಲ. ಮತ್ತು ನಾವು ಯಾರು ಸಲಹೆನೂ ತೊಗೊಂಡಿರಂಗಿಲ್ಲ. ಯಾಕಂದ್ರೆ ನಮ್ಮ ತಲೆಯಾಗ ಏನಿರ್ತದೆ ಅದನ್ನೇ ನಾವು ಮಾಡ್ಕೋತಿರ್ತೀವಿ. ಯಾಕಂದ್ರೆ ನಾವು ಭಾಳ ಶಾಣೆ ಇರ್ತೀವಿ. ಯಾಕಪ್ಪ ನಮ್ಮ ತಲೆಯಾಗ ನಾವು ಭಾಳ ಶಾಣೆ. ನಾವೇನು ತಿಳ್ಕೊಟ್ಟವಪ್ಪ ಅಂದ್ರೆ, ನಮ್ಮ ಶಾಣೆ ಯಾರೂ ಇಲ್ಲ. ನಮ್ಮಂಥದ ತಿಳಿವಾಣ್ರು ಯಾರಿಲ್ಲ ತಿಳ್ಕೊಂಡ್ಬಿಡ್ತೇವಿ. ಲಾಸ್ಟ್ ಏನಪ್ಪಾ ಅಂದ್ರೆ, ಯಾಕೆ ಅವರು ಇನ್ನೊಂದು ಕಾರಣಪ್ಪ, ಯಾರು ಮಾರ್ಗದರ್ಶನ ತೊಗೊಳಂಗಿಲ್ಲ, ಮತ್ತು ಯಾರು ಸಲಹೆ ತೊಗೊಳಂಗಿಲ್ಲ, ಯಾರ್ದು ಟಿಪ್ಸ್ ತೊಗೊಳಂಗಿಲ್ಲ. ಯಾಕಂದ್ರೆ ಅವ್ರ ತಲೆಯಾಗ ಏನಿರ್ತದೆ, ನಾವೇ ಬಂಡವಾಳ ಹಾಕತ್ತೇವಿ, ಹೋದ್ರೆ ನಮ್ದಕ್ಕೆ ಲಾಸ್ ಆಗಿರ್ತದೆ, ತಿಂಗ್ ತಲೆಯಾಗಿರ್ತದೆ. ಬಟ್ ನಾನು ಹೇಳೋದು ಕರೆಕ್ಟ್ ಅನಿಸ್ತದೆ. ನಿಮಗೆ ಒಂದು ನೆನಪಿರಲಿ, ಜಗತ್ನಾಗ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಅದಾರ. ನೀವು ನೋಡಿರ್ಬೇಕು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಅದಾರ. ಅವರು ಅವರೆಲ್ಲ ಏನು ಮಾಡ್ತಾರೆ ಗೊತ್ತಾ, ಒಮ್ಮೆ ಬಂಡವಾಳ ಹಾಕಂಗಿಲ್ಲ. ಅವರಲ್ಲಿ ಎಷ್ಟೋ ಮಂದಿ ದೊಡ್ಡ ದೊಡ್ಡ ಕೆಲವಾಂಡ್ರಿಗೆ ಅವ್ರು ಹೈಯರ್ ಮಾಡ್ಕೊಂಡಿರ್ತಾರೆ. ಅವ್ರ ಸಲಹೆ ತಗೋತಿರ್ತಾರೆ, ಅವ್ರ ಮಾರ್ಗದರ್ಶನ ತಗೋತಿರ್ತಾರೆ. ಏನೂ ಇಲ್ಲಾರ್ದೆ ಅವರು ಒಂದು ರೂಪಾಯಿನೂ ಇನ್ವೆಸ್ಟ್ಮೆಂಟ್ ಮಾಡಂಗಿಲ್ಲ. ಸೊ ಅದ್ರ ಮೇಲೆ ತಿಳ್ಕೊಂಬಿಡ್ರಿ. ಅವ್ರ ಆಸ್ತಿ ಎಷ್ಟು ಡಬಲ್ ಆಗಿರ್ತದೆ, ಎಷ್ಟು ಕೋಟಿ, ಎಷ್ಟು ಸಾವಿರಾರು ಕೋಟಿ, ಅಪ್ಪಟ್ಟು ಡಬಲ್ ದುಪ್ಪಟ್ಟು ಮಾಡ್ಕೋತ ಹೋಗಿರ್ತಾರೆ. ವರ್ಷ ಅವ್ರು ಹೆಚ್ಚೆಚ್ಚು ಹಾಕೋತ ಹೋಗಿರ್ತದೆ. ಸೊ ಏನೈತಿ, ಸಣ್ಣ ಪ್ರಮಾಣದಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ತಿಳ್ಕೊಂಬಿಡ್ರಿ. ಪಾಪ ನಾವು ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ಮನ್ಯಾಗ ಒತ್ತಾಯ ಮಾಡಿರ್ತೀವಿ, ಅಥವಾ ಎಲ್ಲರೂ ಸಾಲ ಸೂಲ ಮಾಡಿರ್ತೀವಿ, ಅಥವಾ ಯಾರು ಮನ್ಯಾಗ ಸಾಲ ಸೂಲ ಮಾಡಿ ನಮ್ಗೆ ಕೊಟ್ಟಿರ್ತಾರೆ. ಸೊ ದಯವಿಟ್ಟು ಇದು ದುರುಪಯೋಗ ತೊಗೊಳಕ್ ಹೋಗ್ಬೇಡ್ರಿ. ಯಾವಾಗಲೂ ಬಿಸ್ನೆಸ್ ಮಾಡ್ಬೇಕಂದ್ರೆ ತಿಳ್ಕೊಳ್ಳಿ, ಲೈಫ್ ಲಾಂಗ್ ಹೋಗ್ಬೇಕು, ಲಾಂಗ್ ಟೈಮ್ ಹೋಗ್ಬೇಕು. ನಾವಿದ್ರಲ್ಲಿ ಇರ್ಲಿಕ್ಕಂದ್ರೂ ಮುಂದೆ ಬಿಸ್ನೆಸ್ ನಡೀತಾ ಇರಬೇಕು. ಆ ಒಂದು ಬಿಸ್ನೆಸ್ ಮೈಂಡ್ ಸೆಟ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ರಿ ಸ್ನೇಹಿತರೆ. ನಾ ಅನ್ಕೋತೀನಿ ಮಾಹಿತಿ ಸಂಪೂರ್ಣವಾಗಿ ತಮ್ಗೆ ತಲುಪಿರ್ಬೋದು ಅಂತ ಅನಿಸ್ತೀನಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ವಿಷಯದೊಂದಿಗೆ. ನಮಸ್ಕಾರ ಸ್ನೇಹಿತರೆ.